ಹೇ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ರಘು ವ್ಲಾಗ್ಸ್. ಇವತ್ತು ಬಂದು ಧನುರ್ಮಾಸದ 28ನೇ ದಿನ. ಬೆಳಗ್ಗೆನೇ ನಾನು ಪೂಜೆ ಮುಗಿಸ್ಕೊಂಡಿದ್ದೀನಿ. ಇವಾಗ ಧನುರ್ಮಾಸ ಮಾಡೋದು ನಿನ್ನೆ ಅಂತೂ ಹುಷಾರಿರಲಿಲ್ಲ, ಇವತ್ತಾದರೂ ಬೇಗ ಧನುರ್ಮಾಸ ಮಾಡಬೇಕು ಅಂತ ಟ್ರೈ ಮಾಡಿ ಬೇಗನೆ ಮಾಡಿದ್ದೀನಿ. ಇವತ್ತು ಸಂಡೇ ಇವತ್ತು ಬಂದು ನಾನು ಏನು ಕೆಲಸ ಮಾಡೋಕ್ಕೋಗಲ್ಲ, ಅಂದರೆ ಎಳ್ಳು ಬೆಲ್ಲ ಪ್ರಿಪೇರ್ ಮಾಡ್ಕೊಳೋದೆ ನನಗೆ ಇವತ್ತು ಪೂರ್ತಿ ಟೈಮ್ ಆಗೋಗುತ್ತೆ. ಅದಕ್ಕೆ ಫಸ್ಟು ನಾನು ಪೂಜೆ ಮುಗಿಸ್ಕೊಂಡು ಎಳ್ಳು ಬೆಲ್ಲ ಮಾಡೋಕ್ಕೆ ಅಂತ ಕೂತ್ಕೊತಾ ಇದ್ದೀನಿ. ಈ ವ್ಲಾಗ್ ಬಂದು ನನ್ನ ವಿಂಟರ್ ರೊಟೀನ್ ವ್ಲಾಗ್ ಆಗಿರುತ್ತೆ. ವಿಂಟರ್ ನನಗೆ ತುಂಬ ಇಷ್ಟ. ಚಳಿಲಿ ಬಿಸಿ ಬಿಸಿ ನೀರು, ಬಿಸಿ ಕಾಫಿ, ಬಿಸಿ ಊಟ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡೋದು ನನಗೆ ತುಂಬ ಇಷ್ಟ. ಪರ್ಸ್ನಲಿ ನನಗೆ ವಿಂಟರ್ ಅಂದರೆ ತುಂಬ ಇಷ್ಟ. ವಿಂಟರಿನ ಒಂದು ಸಿಂಪಲ್ ಡೇ ಅಷ್ಟೇ ಇವತ್ತು. ನಾನಿವತ್ತು ಬ್ರೇಕ್ಫಾಸ್ಟ್ ಕೂಡ ಏನೂ ಪ್ರಿಪೇರ್ ಮಾಡೋಕ್ಕೋಗಿಲ್ಲ. ಡೈರೆಕ್ಟಾಗಿ ನಾನು ಪೂಜೆ ಮುಗಿಸ್ಕೊಂಡು ಬೆಲ್ಲ ಹಚ್ಚೋಣ ಅಂತ ಹೇಳ್ಬಿಟ್ಟು ಕೂತ್ಕೊತಾ ಇದ್ದೀನಿ. ಮತ್ತು ಎಲ್ಲ ಕಿಚನ್ ಎಲ್ಲ ಗಲೀಜಾಗುತ್ತೆ, ಎಲ್ಲ ಮತ್ತೆ ಕ್ಲೀನ್ ಮಾಡಿ ಇವಾಗ ಕಡಲೆ ಬೀಜ ಎಲ್ಲ ಉರಿಬೇಕು, ಮತ್ತೆ ಕ್ಲೀನ್ ಮಾಡಿ ಮಾಡೋಷ್ಟು ಶಕ್ತಿ ನನಗಿಲ್ಲ. ಬೇರೆ ಹುಷಾರು ಬೇರೆ ಇರಲಿಲ್ವಲ್ಲ ನಿನ್ನೆ. ಅದಕ್ಕೋಸ್ಕರ ನಾನು ಇವತ್ತು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಒಂದೇ ಸತಿ ಹೋಟ್ಲಲ್ಲಿ ತರಿಸಿ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಲ್ಲನ ತುಂಬ ಚಿಕ್ಕದಾಗಿ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಬೇಕಲ್ಲ, ತುಂಬ ಟೈಮ್ ಹಿಡಿಸುತ್ತೆ. ನನಗೆ ಫಿಂಗರ್ ತುಂಬ ನೋವು ಬರ್ತಿತ್ತು ಇದು ಕಟ್ ಮಾಡಿ. ಹಾಗೂ ಒಂದು 10 ಹೆಲ್ತ್ ಟಚ್ ಮಾತ್ರ ಕಟ್ ಮಾಡಿದೆ ನಾನು. ಮಿಕ್ಕಿದ್ದು ಕಟ್ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಸರಿ ಸಾಕು ಇವತ್ತು ಇಷ್ಟು ಅಂತ ಹೇಳ್ಬಿಟ್ಟು ಎತ್ತಿಕ್ಬಿಟ್ಟು ಕಡಲೆ ಬೀಜ ಹುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಮಾತ್ರ ಹಚ್ಚಿಟ್ಟೆ. ಟೈಮ್ ಬೇರೆ ಇಲ್ಲ, ಇನ್ನು 2 ಡೇಸ್ ಅಷ್ಟೇ ಅಲ್ವಾ ಇರೋದು. ಅದಕ್ಕೆ ಹಚ್ಚಲೇಬೇಕು ಇವತ್ತು. ಸಂಜೆವರೆಗೂ ಟ್ರೈ ಮಾಡ್ತೀನಿ ಹಚ್ಚೋಕ್ಕೆ, ಕೆಲಸ ಎಲ್ಲ ಆದರೆ ಬೇಗ ಸಂಜೆ ಸ್ವಲ್ಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಚಿಕ್ಕ ಕಟ್ ಮಾಡಬೇಕಲ್ಲ, ಅದಕ್ಕೆ ಇದು ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಏನು ತಿಂಡಿ ಮಾಡಲೇಬೇಕು ಅನ್ನೋ ಥರ ಏನಿರಲಿಲ್ಲ. ಹೋಟ್ಲಲ್ಲೇ ತರಿಸಿದ್ದೀನಿ. ಅದಕ್ಕೆ ಚಂದು ಹೋಗಿ ಮಶ್ರೂಮ್ ಬಿರಿಯಾನಿ ಮತ್ತು ಮಸಾಲೆ ದೋಸೆ ಅವ್ರ ಪಪ್ಪನ ಜೊತೆ ಹೋಗಿ ತೊಗೊಂಬಂದಿದ್ದಾನೆ. ನಾನು ಕಟ್ ಮಾಡ್ತಾಯಿದ್ದೀನಿ. ಪೂರ್ವಿಕಾ ಇನ್ನು ಇವಾಗ ಎದ್ದು ಬಂದು ಸೋಫಾ ಮೇಲೆ ಕೂತಿದೆ. ಈಗ ಇಷ್ಟು ಕಟ್ ಮಾಡಿರೋದಾಯಿತು. ನನಗೆ ಬ್ಯಾಕ್ ಪೇಯ್ನ್ ತುಂಬ ಬರ್ತಾಯಿತ್ತು. ಅದಕ್ಕೆ ಸರಿ ಸಾಕು ಇದನ್ನು ಒಣಗೋಕ್ಕಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟೆ ಅಷ್ಟಕ್ಕೆ. ಈಗ ಬಾಲ್ಕನಿಗೆ ಬಂದು ಕೊಬ್ಬರಿ ಮತ್ತು ಬೆಲ್ಲನೂ ಲಕ್ಷ್ಮಣ ರೇಖೆ ಬರೆದ್ಬಿಟ್ಟು ಸುತ್ತು ಒಣಗಾಕಕ್ಕಿಟ್ಟಿದ್ದೀನಿ. ಇದು ಒಂದು ದಿವಸ ಒಣಗಬೇಕು, ಆವಾಗಲೇ ನಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಅಂದರೆ ಬೆಲ್ಲ ನಾವು ಎಳ್ಳು ಬೆಲ್ಲಕ್ಕೆ ಮಿಕ್ಸ್ ಮಾಡಿದಾಗ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಈಗಾಗಲೇ ಟೈಮ್ ಬಂದು 12:30 ಆಗೋಗಿದೆ. ನಾನು ಬಂದು ಇವಾಗ ತಿಂಡಿ ತಿಂದ್ಬಿಟ್ಟು ನೆಕ್ಸ್ಟು ಕಡಲೆ ಬೀಜನೂ ಮತ್ತು ಎಳ್ಳೆಲ್ಲ ಫ್ರೈ ಮಾಡೋಕ್ಕೆ ಹೋಗಬೇಕು. ಅದಕ್ಕೆ ತಿಂಡಿ ತಿಂದ್ಬಿಡೋಣ, ಟೈಮ್ ಆಗೈತಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇವಾಗ ತಿಂಡಿ ತಿನ್ನೋಕ್ಕೆ. ನೆಕ್ಸ್ಟ್ ಈಗ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ತಿಂಡಿ ತಿಂದು ಕಡಲೆ ಬೀಜ ರೋಸ್ಟ್ ಮಾಡಿ ಅದು ಆರ್ಕೊಂಡೋಗಿ ಬಿಡಬೇಕು. ಆಮೇಲೆ ಅದು ಸಿಪ್ಪೆ ಎಲ್ಲ ತೆಗಿಯೋಣ ಅಂತ ರೋಸ್ಟ್ ಮಾಡಿ ಇಕ್ಕಿದ್ದೀನಿ. ಇವಾಗ ರಘು ಪೂರ್ವಿನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಪೂರ್ವಿ ಇವತ್ತು ಸಂಡೇ ಅಲ್ಲ, ಸ್ಯಾಟರ್ಡೆ ಸಂಡೇ ಎರಡು ದಿವಸನೂ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೆ. ಹಬ್ಬಕ್ಕೆ ಇಲ್ಲಿ ಗೆಣಸು ತೊಗೊಂಬಂದಿದ್ದಾರೆ ನೋಡಿ. ಇದನ್ನು ಯಾವ ಏನಂತಾರೆ ನಮ್ಮ ಕಡೆ ಇದನ್ನು ಮನುಷ್ಯನ ಗೆಣಸು ಅಂತಾರೆ, ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಮತ್ತು ಬಳ್ಳಿ ಗೆಣಸು ಅಂತ ಅಂತಾರೆ. ನಿಮ್ಮ ಕಡೆ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತು ಸಂಡೇ ಅಲ್ವಾ, ಮಂಗಳವಾರ ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ತಂದಿರೋದು. ಈಗ ನಾನು ಎಳ್ಳನ್ನ ಹುರ್ಕೊತಾ ಇದ್ದೀನಿ. ಎಳ್ಳು ಹುರ್ಕೊಂಡು ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡಬೇಕು ಇವತ್ತು. ಮಿಕ್ಸ್ ಮಾಡಿದ್ರೆ ಎಳ್ಳು ಬೆಲ್ಲ ರೆಡಿ ಆಗುತ್ತೆ ಇವತ್ತು ಹಬ್ಬಕ್ಕೆ. ಈಗ ಕಡಲೆ ಬೀಜ ಆರ್ಕೊಂಡಿದ್ದೆ, ಸಿಪ್ಪೆ ತೆಗಿತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದಿಟ್ಟು ರೆಡಿ ಮಾಡ್ಕೊಬೇಕು. ರೆಡಿ ಮಾಡಿಕೊಂಡ್ರೆ ಆಯಿತು. ಈ ಥರ ಸಿಪ್ಪೆನೆಲ್ಲ ಒಂದು ಕಡೆ ಬ್ಲೋ ಮಾಡಿ ಊದಿ ತೆಗೆದಿಟ್ಕೊಂಡ್ರೆ ಕಡಲೆ ಬೀಜ ರೆಡಿ ಆಗುತ್ತೆ ಎಳ್ಳು ಬೆಲ್ಲಕ್ಕೆ ಮಿಕ್ಸ್ ಮಾಡೋಕ್ಕೆ.
ಈಗಿಲ್ಲಿ ಪೂರ್ವಿ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಸಂಕ್ರಾಂತಿ ಹಬ್ಬಕ್ಕೆ ಬಟ್ಟೆ ಪರ್ಚೇಸ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ ಇಬ್ಬರೂ. ನಾನು ಇಲ್ಲ ನನಗೆ ಬರೋಕ್ಕೆ ಟೈಮ್ ಆಗಲ್ಲ, ನೀವೇ ತಗೊಂಬೋಗ್ರಿ ಅಂತ ಹೇಳಿದ್ದೆ. ಅದಕ್ಕೆ ಇಲ್ಲಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾರೆ. ಯಾವ್ದು ಬೇಕು ಹೇಳು, ಯಾವ್ದು ಚೆನ್ನಾಗುತ್ತೆ ಅಂತ. ಒಂದು ಸೆಲೆಕ್ಟ್ ಮಾಡಿದ್ದೀನಿ ನಾನೀಗ. ಅವರು ದೊಡ್ಡೋರಿಗೆ ನೋಡಬೇಕು ಅಂತೇಳಿ ಹೋಗ್ತಾ ಇದ್ದಾರೆ. ನೋಡೋಣ ಚೆನ್ನಾಗಿರೋದು ಸಿಕ್ಕಿದ್ರೆ ತಗೊತೀನಿ ಅಂತ. ಈಗ ಮನೆಗೆ ಬಂದಿದ್ದಾರೆ. ಪೂರ್ವಿ ಡ್ರೆಸ್ ತೋರಿಸ್ತಾ ಇದೆ ನನಗೆ. ಇಲ್ಲಿ ಬಂದು ನಾನು ನೆಲ್ಲಿಕಾಯಿ ತರಿಸಿದ್ದೀನಿ, ಮತ್ತು ಏರ್ ಆಯಿಲ್ಗೆ ಹಾಕಬೇಕಾಗಿತ್ತು. ಮತ್ತು ನಾನು ಡೈಲಿ ಡಿಟಾಕ್ಸ್ ಡ್ರಿಂಕ್ ಪ್ರಿಪೇರ್ ಮಾಡ್ಕೊಳೋಕ್ಕೆ ಬೇಕಾಗಿತ್ತು, ಅದಕ್ಕೆ ತರಿಸಿದ್ದೆ. ಮತ್ತು ಇಲ್ಲಿ ಗೆಣಸು ಮತ್ತು ಕಡಲೆಕಾಯಿನ ತಗೊಂಬಂದಿಟ್ಟಿದ್ದಾರೆ. ಇದು ಸಿಹಿ ಗೆಣಸು, ಆವಾಗಲೇ ತೋರಿಸಿದ್ದು ಅಲ್ಲಿದೆಯಲ್ಲ ಆ ಗೆಣಸು. ಇದು ಸಿಹಿ ಗೆಣಸು ಸಪ್ರೇಟಾಗಿ ತೊಗೊಂಬಂದು ತೋರಿಸಿದ್ದಾರೆ. ಇದು ಸಂಜೆಗೆ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ನೆಲ್ಲಿಕಾಯಿ ತಿಂತೀನಿ ಅಂತ ಪೂರಿ ಒಂದು ಬೈಟ್ ತಿಂದು ವಾಪಸ್ ನನಗೆ ಕೊಟ್ಟಿದೆ, ತಿನ್ನಲ್ಲ ಚೆನ್ನಾಗಿಲ್ಲ ಅಂತ. ನಾನೇ ತಿಂತಾಯಿದ್ದೀನಿ ಅಡುಗೆ ಮಾಡಿಕೊಂಡು. ಇಲ್ಲಿ ಬಂದು ಹುಳ್ಳಿಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ಬಸ್ಸಾರು ನನ್ನ ಫೇವ್ರೆಟ್ ಸಾಂಬಾರು, ತುಂಬ ಚೆನ್ನಾಗಾಗುತ್ತೆ. ನನಗೆ ತುಂಬ ಇಷ್ಟ ಈ ಥರ ಸಾಂಬಾರು. ಈಗ ರಾತ್ರಿ ಬಸ್ಸಾರು ಮುದ್ದೆ ರೈಸ್ ಎಲ್ಲ ಪ್ರಿಪೇರ್ ಮಾಡಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ನಾನು ನಾಳೆ ಧನುರ್ಮಾಸಕ್ಕೆ ಮತ್ತೆ ನೆಲ ಒರೆಸೋದು, ಬಾಗಿಲು ತೊಳೆಯೋದು, ಪಾತ್ರೆ ಎಲ್ಲ ಬೆಳಗೋದು ಮಾಡಬೇಕು. ಇಲ್ಲಿ ಬಂದು ಪೂರ್ವಿ ಓದ್ಕೊಂಡೋಗ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ನಮ್ಮ ಮ್ಯಾಮ್ದು ರೀಲ್ಸ್ ಹಾಕು ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಂಟರ್ ರೊಟೀನ್ ಸಿಂಪಲ್ ಡೈಲಿ ವ್ಲಾಗ್. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬಾಯ್.